ಹಾಯ್ ಆಲ್, ಇವತ್ತು ಈ ಥರದ್ದು ವರ್ಕ್ ಹೇಗೆ ಮಾಡೋದು ಅಂತ ನೋಡೋಣ. ಇದೇನಿದೆ ಸ್ಲೀವ್ಸ್ ಮಾರ್ಕ್ ಆಗಿದೆ ಆಲ್ರೆಡಿ. ಇದು 2 ಸೀವಿಂಗ್ ಅಲೈನ್ಸಸ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೆಟ್ ತೊಗೊಂಡಿರೋದು, ನಾನು ಡಬಲ್ ನೆಟ್ ಹಾಕ್ತೀನಿ ಯಾವಾಗಲೂ ಆ್ಯಸ್ ಯೂಶ್ವಲ್. ಈಗ ನಾನೇನು ಮಾಡಬೇಕು ಅಂದರೆ ಇಷ್ಟು, ಇದು ಸೀವಿಂಗ್ ಅಲೈನ್ಸಸ್, ಇದು ಕೂಡ ರಫ್ ಎಡ್ಜ್ ಇರೋದ್ರಿಂದ ಈ ಥರ ಇಲ್ಲಿಂದ ಇಲ್ಲಿವರೆಗೂ ನಾನೀಗ ನೆಟ್ ಮೇಲೆ ಕೂಡ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ನೋಡ್ಬೋದು, ವೈಟ್ ಪೆನ್ಸಿಲಿಂದ ಮಾರ್ಕ್ ಹಾಕಿದ್ದೀನಿ 2 ಸೈಡು. 5 ಇಂಚ್ವರೆಗೂ ನಾನು ಮಾರ್ಕ್ ಹಾಕಿದ್ದೀನಿ. ಸೊ ಏನಿದೆ ಅಂದರೆ ನಾನೀಗ 4 ಸೈಡ್ಸು ಇಲ್ಲಿ 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 ಫಸ್ಟ್ ಸ್ಟಿಚ್ ಹಾಕ್ಕೊಳ್ತೀನಿ. ನಾನು ಈ ಥರ ಫ್ರೇಮ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಈ 4 ಸೈಡ್ಸು ನಾನು ಚೈನ್ ಸ್ಟಿಚ್ ಹಾಕ್ಕೊಂಡು ಕ್ರಿಸ್ ಕ್ರಾಸ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಅದು ಕ್ರಿಸ್ ಕ್ರಾಸ್ ಸ್ಟಿಚ್ ಹಾಕೋದ್ರಿಂದ ಇದು ಕ್ಲಾತ್ ಎದ್ದು ಬರೋದಿಲ್ಲ, ಕರೆಕ್ಟಾಗಿ ಪ್ಲೇಸಲ್ಲಿ ಕೂತಿರುತ್ತೆ. ಚೈನ್ ಸ್ಟಿಚ್ ಹಾಕೋಕ್ಕೆ ನಾನು ಡಯಾಲ್ಜಿ ಅವ್ರದ್ದು 421 ನಂಬರ್ ಯೂಸ್ ಮಾಡ್ತಿದ್ದೀನಿ. ಕಡ್ದಾನ ಬೀಡ್ಸ್ ಯೂಸ್ ಮಾಡೋಕ್ಕೆ ನಾನು ಈಸರಿ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಥಿನ್ನಾಗಿರುತ್ತೆ, ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ಸಿಂಪಲಾಗಿ ಒಂದು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದೇ ಚೈನ್ ಸ್ಟಿಚ್ಚು ಫುಲ್ಲು 4 ಸೈಡ್ ಕೂಡ ಹಾಕ್ತಾಯಿದ್ದೀನಿ. ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆ ಥರ ಫುಲ್ಲು ಹಾಕ್ತಾಯಿದ್ದೀನಿ. ಇದು ಎಡ್ಜಸ್ ಎಲ್ಲ ನಾನು ನೆಟ್ಟಿಗೋಸ್ಕರ ಚೈನ್ ಸ್ಟಿಚ್ ಹಾಕಿ ಅದ್ರ ಮೇಲೆ ಜಿಗ್ಜ್ಯಾಗ್ ಸ್ಟಿಚ್ ಹಾಕಿದ್ದೀನಿ. ಈ ಥರ ಸೀಸರ್ ಇನ್ಸರ್ಟ್ ಮಾಡಿಬಿಟ್ಟು ಒಂದು ಸೈಡು ಹಿಂಗೆ ಓಪನ್ ಮಾಡಿಕೊಂಡ್ರೆ ಈ ಥರ ಎಳೆದ್ಬಿಟ್ಟು ನಾವೇ ಕಟ್ ಮಾಡ್ತಾ ಹೋಗಬೇಕು. ಒಂದು ಸೈಡ್ ಹಿಂಗೆ ಎಳೆದ್ರೆ ತಾನೇ ಬರ್ತಾ ಹೋಗುತ್ತದು. ಈಗ ಬಂದಾಗ ಜಸ್ಟ್ ಸೀಸರಿಂದ ಈ ಥರ ಮಾಡ್ತಾ ಹೋದರೆ ಅದು ಓಪನ್ ಆಗ್ತಾ ಹೋಗುತ್ತೆ. ನೀಟಾಗಿ ಎಡ್ಜಸ್ ಬರ್ತಾ ಹೋಗುತ್ತೆ. ಒಂದು ಎಡ್ಜಲ್ಲಿ ಹೀಗೆ ಈ ಕೈಯಿಂದ ಪುಲ್ ಮಾಡಿ ಈ ಸೈಡು ಸುಮ್ಮನೆ ಹಿಂಗೆ ಸಿಸರ್ ಟಚ್ ಮಾಡಿದ್ರೆ ಅದು ಫೋರ್ಸಿಗೆ ಕಟ್ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ, ಫುಲ್ ಎಡ್ಜ್ ರಿಮೂವ್ ಆಯಿತು. ನೆಕ್ಸ್ಟು ಈ ಸೈಡು ಇದೇ ಥರ ನಾನು 4 ಸೈಡ್ಸ್ ಕೂಡ ರೆಕ್ಟ್ಯಾಂಗಲಾಗಿ ಕಟ್ ಮಾಡ್ತಾಯಿದ್ದೀನಿ. ಇದು ಕಟ್ಟಾದಮೇಲೆ ನಾವು ನೆಟ್ ಮೇಲೆ ವರ್ಕ್ ಮಾಡಬೇಕು. ಕಾರ್ನರು ನೀಟಾಗಿ ಕಟ್ ಮಾಡಬೇಕು. ಇದೇನಿರುತ್ತಲ್ಲ ಈ ಥರ ಎಕ್ಸ್ಟ್ರಾಸ್ ಎಲ್ಲ ಟ್ರಿಮ್ ಮಾಡಿದರೆ ನಮ್ಮ ನಟ್ ಅಟ್ಯಾಚ್ಮೆಂಟು ಮುಗ್ದೋಗುತ್ತೆ. ಸೀಸರ್ಸ್ ಮಾತ್ರ ಶಾರ್ಪ್ ಆಗಿರಬೇಕು. ಇಲ್ಲಿ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ನಿಧಾನಕ್ಕೆ ಕಟ್ ಮಾಡಿ.
ಎಷ್ಟು ನೀಟಾಗಿ ನೆಟ್ ಕವರ್ ಆಯಿತು. ಇದ್ರ ಮೇಲೆ ನಾನಿವಾಗ ಹನಿ ಬೀದು ನೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟು ನನಗೆ ಜಾಗ ಬೇಕು. ಇದು ಏನಿದೆ ಇದು ಮಿಡ್ಲಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಇದ್ರದ್ದು ಎರಡು ಮಿಡ್ಲಲ್ಲಿ ನಾನು ಇದನ್ನು ಜಾಯಿನ್ ಮಾಡಬೇಕು. ಈ ಥರ ನಾನಿಲ್ಲಿ ಬ್ಲೂ ಕಲರ್ ಟ್ರೇಸ್ ಪೇಪರ್ ಯೂಸ್ ಮಾಡ್ತಿದ್ದೀನಿ. ಈ ಥರ ಇಲ್ಲಿ ಮಿಡ್ಲಲ್ಲಿ ಬರಬೇಕು. ಇದು ಕೂಡ ಇದು ಅಷ್ಟೇ, ಇಲ್ಲಿ ಮಿಡ್ಲಲ್ಲಿ ಬಂದರೆ ನನಗೆ ಫುಲ್ ವರ್ಕ್ ಮಾಡೋಕ್ಕೆ ಸರಿ ಹೋಗುತ್ತೆ. ನಾನು ಫಸ್ಟ್ ಟ್ರೇಸ್ ಪೇಪರ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಈ ಥರದ್ದು ಪ್ಯಾಟ್ರನ್ ಇಟ್ಕೊಂಡು ಜಸ್ಟ್ ಈ ಥರ ಪೆನ್ಸಿಲಿಂದ ಮಾರ್ಕ್ ಆಗ್ತಾ ಹೋಗ್ತಾ ಇದ್ದೀನಿ. ಅದು ಮಾರ್ಕಿಂಗ್ ಮೊದಲೇ ನಾವು ಕರೆಕ್ಟಾಗಿ ಮಾಡಿ ಇಟ್ಕೊಂಡಿದ್ರೆ ಈಸಿ ಆಗ್ತಾ ಇರುತ್ತೆ. ಅದು ಹೇಗಿದೆನೋ ಜಸ್ಟ್ ಅದೇ ಥರ ಪೆನ್ಸಿಲ್ ಮೂವ್ ಮಾಡಿದರೆ ಈ ಥರ ಇಂಪ್ರೆಷನ್ ಬಿದ್ದಿರುತ್ತೆ. ನಾವು ಇದ್ರ ಮೇಲೆ ಈಗ ಸಿಲ್ವರ್ ಕಲರ್ ಕಡ್ದಾನ ಬೀಡ್ಸಿಂದ ಈ ಝರಿಯಿಂದ ವರ್ಕ್ ಮಾಡಬೇಕು. ಈ ಝರಿಯಿಂದ ನಾನು ಅದು ಕಡ್ದಾನ ಬೀಡ್ಸ್ನ ಚೈನ್ ಸ್ಟಿಚ್ ಹಾಕ್ತಾ ಹೋಗ್ತೀನಿ. ಬೀಡ್ ವರ್ಕು ಎಂಡಲ್ಲಿ ಒಂದು ನಾಟ್ ಹಾಕ್ಕೊಂಡ್ಬಿಟ್ಟು ಮಾಡಬೇಕು. ಫಸ್ಟ್ ಇಲ್ಲಿ ವೈಟ್ ಕಲರ್ಸ್ನ ಫ್ಲವರ್ ಮಾಡ್ತಾಯಿದ್ದೀನಿ. ಮಿಡ್ಲಲ್ಲಿ ಸ್ವಲ್ಪ ಜಾಗ ಬಿಟ್ಟರೆ ನನಗೆ ಮಿಡ್ಲಲ್ಲಿ ಒಂದು ಕುಂದನ್ ಹಾಕೋಕ್ಕೆ ಸರಿ ಹೋಗುತ್ತೆ. ಇಲ್ಲಿ ಯೆಲ್ಲೋ ಕಲರ್ ಹಾಕ್ತಾಯಿದ್ದೀನಿ. ಈ ಥರ ಏನು ಬಾಕ್ಸಸ್ ಇದೆ ಅಲ್ಲ ಇದೆಲ್ಲ ನಾನು ಈ ಥರ ಬೀಡ್ಸಿಂದ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ 1 by 1 ಚೈನ್ ಸ್ಟಿಚ್ ಹಾಕ್ತಾ ಹೋಗಬೇಕು. ಇಲ್ಲಿ ಬಂದ ತಕ್ಷಣ ಈ ಥರ ಕಾರ್ನರ್ ಕ್ರಿಯೇಟ್ ಮಾಡಿಕೊಂಡು ಮತ್ತು ಚೈನ್ ಸ್ಟಿಚ್ ಹಾಕ್ತಾ ಹೋಗ್ಬೇಕು. ಬೀಡ್ ಸ್ಟಿಚ್ ಇದು ಕಾರ್ನರ್ ಕ್ರಿಯೇಟ್ ಮಾಡೋದೇ ಇಂಪಾರ್ಟೆಂಟು. ಕ್ಲೀನಾಗಿ ಬರಬೇಕದು. ಜಸ್ಟ್ ಇನ್ನೊಂದು ಹಾಕ್ಬಿಟ್ಟು ಎಂಡ್ ನಾಟ್ ಹಾಕ್ಬಿಟ್ರೆ ಇದು ಇಲ್ಲಿ ರೆಕ್ಟ್ಯಾಂಗಲ್ ಕುಂದನ್ ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ಕ್ವೇರ್ ಕುಂದನ್ ಇದೆ. ಈ ಥರ ಇರುತ್ತೆ. ಇದು ಪಿಂಕು ಮತ್ತು ಪರ್ಪಲ್ ಮಿಕ್ಸ್ ಇದೆ. ಸಾರಿ ಕಲರ್ ಇರೋದ್ರಿಂದ ಸೇಮ್ ಅದೇ ಕಲರ್ ತೊಗೊಂಡಿದ್ದೀನಿ. ಬ್ಯಾಕ್ ಸೈಡು 4 ಹೋಲ್ಸ್ ಇರುತ್ತೆ. ಇದಕ್ಕೂ ಅಷ್ಟೇ. ಇದು ಸ್ಕ್ವೇರ್ ಕುಂದನ್ ವೈಟ್ ಕಲರು. ಬ್ಯಾಕ್ ಸೈಡ್ ಇದಕ್ಕೂ ಅಷ್ಟೇ 4 ಹೋಲ್ಸ್ ಇರುತ್ತೆ. ಸುಮ್ಮನೆ ಸಿಂಪಲಾಗಿ ಸೂಜಿ ದಾರದಿಂದ ಸ್ಟಿಚ್ ಮಾಡೋದಷ್ಟೇ. ಇವಾಗ ಈ ಥರ ಬಟರ್ಫ್ಲೈಗೆ ಔಟ್ಲೈನ್ನ ನಾನು ಈ ಥರ ರೇನ್ಬೋ ಗೋಲ್ಡ್ ಕಲರಲ್ಲಿ ಕಟ್ ಬಿಡ್ಸಿಂದ ಔಟ್ಲೈನ್ ಮಾಡ್ತಾಯಿದ್ದೀನಿ. ಇದು ಫುಲ್ಲು ಜಸ್ಟ್ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ಸಿಂಪಲ್ಲಾಗಿ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ಲೋಡ್ ಮಾಡಿಕೊಂಡು ಈ ಥರ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ.
ಮತ್ತು ಇಲ್ಲಿ ಆಂಟೆನಾಸ್ ಕೂಡ ಹಾಕ್ತಾಯಿದ್ದೀನಿ. ಇದು ಲಾಸ್ಟಿಗೆ ಆಂಟೆನಾಸ್ ಹಾಕ್ತಾಯಿದ್ದೀನಿ. ಹಾಗೆ ಎಂಡಲ್ಲಿ ಒಂದು ಎಂಡ್ ನೋಟ್ ಹಾಕ್ತಾಯಿದ್ದೀನಿ ಇಲ್ಲಿ. ಇಷ್ಟ ಆಯಿತು. ಇವಾಗ ಥ್ರೆಡ್ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 4 ಎಳೆ ದಾರ ತೊಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡಲ್ಲಿ. ಇಲ್ಲಿ ಫಸ್ಟು ಆಂಟೆನಾಸ್ ಹತ್ರ ತೊಗೊಂಡು ಇಲ್ಲಿ ಲವಂಗ ಸ್ಟಿಚ್ ಹಾಕ್ತಾಯಿದ್ದೀನಿ. ಇದನ್ನು ದಾರಾನ ಎಡಗೈಲಿ ಇಟ್ಕೊಂಡು 1 2 3 4 ಹಾಕಿ ಇಲ್ಲಿ ಈ ಥರ ಎಳ್ಕೊಂಡ್ರೆ ಇಲ್ಲೊಂದು ಲವಂಗ ಸ್ಟಿಚ್ ಆಗುತ್ತೆ. ನಾನು 4 ಎಳೆ ತೊಗೊಂಡಿರೋದ್ರಿಂದ ಸ್ವಲ್ಪ ಸಣ್ಣದಾಗಿದೆ. ಜಸ್ಟ್ ಇಲ್ಲಿ ಮತ್ತೆ ಇನ್ಸರ್ಟ್ ಮಾಡಬೇಕು. ಈ ಥರ ಆಗುತ್ತೆ. ನೆಕ್ಸ್ಟ್ 4 ಎಳೆ ದಾರದಿಂದ ನಾನು ಕೆಳಗಡೆ ಹೀಗೆ ಇಟ್ಕೊಂಡು ಇಲ್ಲಿ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಈ ಥರ ಚೈನ್ ಸ್ಟಿಚ್ ಹಾಕ್ತಾ ಹೋಗೋದು. ನೀಟಾಗಿ ನಿಧಾನಕ್ಕೆ ಹಾಕಿದ್ರೆ ಈ ಥರ ಬರುತ್ತೆ. ಇದಿಷ್ಟು ದಾರನ ಎಳ್ಕೊಂಡ್ಬಿಟ್ಟು ಕೆಳಗಡೆಯಿಂದ ಸೂಜಿ ತಗೊಂಡು ಈ ಥರ ತಗೊಂಡು ಇದರೊಳಗೆ ಇನ್ಸರ್ಟ್ ಮಾಡಿದ್ರೆ ಕೈ ಬಿಡ್ತೇನೆ. ಹೀಗೆ ಇಳ್ಕೊಂಡು ಇಲ್ಲಿ ಒಳಗಡೆ ಹಾಕಬೇಕು. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಇದ್ರ ಮಿಡ್ಲಿಂದ ಈ ಥರ ಮತ್ತೆ ತಗೊಂಡ್ರೆ ಇಲ್ಲಿಗೆ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಈ ಥರ ತಗೊಂಡು ವಾಪಸ್ ಮತ್ತೆ ಇಲ್ಲಿಂದನೇ ಇಲ್ಲಿ ಬರ್ತಾ ಈ ಥರ ಆದರೆ ಸ್ವಲ್ಪ ಎಳೆದ್ರೆ ಅದು ವಾಪಸ್ ಅದೇ ಜಾಗಕ್ಕೆ ಬರುತ್ತೆ. ಸೊ ಇದು ಹೀಗಾಗುತ್ತೆ. ನೆಕ್ಸ್ಟು ಇಲ್ಲಿ ಒಳಗಡೆ ಇದಲ್ವ, ಇಲ್ಲೂ ಕೂಡ ಈ ಥರ ಒಂದು ಲೈನ್ ಹಾಕಬೇಕು. ಇದು ಇಲ್ಲಿ ಕಂಪ್ಲೀಟ್ ಆಯಿತು. ಈ ಥರ ಹಿಂಗಿಟ್ಕೊಂಡು ಸೂಜಿಯಿಂದ ಹೀಗೆ ಹಿಡ್ಕೊಂಡ್ರೆ ಈ ಸೈಡ್ದು ಫೆದರ್ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಎಳೆದ್ರೆ ಎಕ್ಸ್ಟ್ರಾ ಥ್ರೆಡ್ಸ್ ಏನಿರುತ್ತೆ ಎಲ್ಲ ಹೊರಗಡೆ ಬರುತ್ತೆ. ಸೊ ಈ ಥರ ಆಗುತ್ತೆ. ಇವಾಗ ನಾನು ಇಲ್ಲಿ ಲೆಗ್ಸ್ ಹತ್ರನೂ
ಚಿಕ್ಕದಾಗಿ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ಥರ ವಾಪಸ್ ಇದೇ ಜಾಗಕ್ಕೆ ಬಂದುಬಿಟ್ಟು ಅದೇ ಜಾಗಕ್ಕೆ ಬಂದುಬಿಟ್ಟು ಇಲ್ಲಿ ಈ ಥರ ಮಾಡಬೇಕು. ವಾಪಸ್ ಅಲ್ಲಿ ಸ್ಟಿಚ್ಚಿಗೆ ಹಾಕಬೇಕು. ಇದು ಲೆಗ್ಗಿನ ಫೀಟ್ ಥರ ಕಾಣಿಸುತ್ತೆ. ವಾಪಸ್ ಸೇಮ್ ಅದೇ 4 ಲೆಗ್ಸಿಗೂ ಅದೇ ಥರ ಮಾಡ್ತಾಯಿದ್ದೀನಿ. ಸೇಮ್ ಇವಾಗ ಈ ಕಡೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1.5 ಇಂಚಿಂದು ಜರ್ದೋಸಿ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಈ ಜರ್ದೋಸಿಲಿ ಹಾಕೋಕ್ಕೆ ಏನು ಕಾರಣ ಅಂದರೆ ಅದು ಎಂಬೋಸಿಂಗ್ ಎಫೆಕ್ಟ್ ಕಾಣಲಿ ಅಂತ ಹಾಕ್ತಾಯಿದ್ದೀನಿ. ಸೊ ಈ ಥರ ಹಾಕಿ ವಾಪಸ್ಸಲ್ಲಿ ಹಾಕಿದ್ರೆ ಅದು ಯು ಶೇಪಲ್ಲಿ ಆಗುತ್ತೆ. ನಾವು ಅದನ್ನು ಬ್ಯಾಕ್ ಸೈಡ್ ಕೂಡ ಈ ಥರ ಲಾಕ್ ಮಾಡಬೇಕು. ಇಲ್ಲಿವಾಗ ಒಂದು ಜರ್ದೋಸಿ ಒಂದು ಸಾದಿ ಆ ಥರ ಒಂದು ಸೈಡ್ ಸಾದಿ ಮತ್ತು ಒಂದು ಸೈಡ್ ನಕ್ಷಿ ಹಾಕ್ತಾ ಒಂದು ನಕ್ಷಿ ಒಂದು ಜಾದಿ ಆ್ಯಂಟಿ ಕಲರ್ ಜಾದಿ ಆ ಥರ ಆಲ್ಟರ್ನೇಟಿವಲ್ಲೇ ಹಾಕ್ತಾ ಹೋಗಬೇಕು. ಕರೆಕ್ಟಾಗಿ ನಿಧಾನಕ್ಕೆ ಹಾಕುತ್ತೆ. ಫಸ್ಟಿಗೆ ನಾನು ಜಾದಿ ಹಾಕಿರೋದ್ರಿಂದ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ನಕ್ಷಿ ಹಾಕಿದೆ. ನಕ್ಷಿ ಹಾಕಿದ್ಮೇಲೆ ಮತ್ತೆ ಆಂಟಿಕ್ ಜಾದಿ ಹಾಕ್ತಾಯಿದ್ದೀನಿ. ಪಕ್ಕನೇ ಹಾಕ್ತಾ ಹೋಗಬೇಕು. ಪಕ್ಕದಲ್ಲೇ ಹಾಕಿದ್ರೆ ನೀಟಾಗಿ ಕಾಣುತ್ತೆ. ಒಂದ್ರ ಪಕ್ಕ ಒಂದು ನಿಧಾನಕ್ಕೆ ನೀಟಾಗಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಲ್ಲ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ ಸಪೋರ್ಟ್ ಮಾಡಿ. ಕರೆಕ್ಟಾಗಿ ಅಳತೆ ಕಟ್ ಮಾಡಿಕೊಂಡ್ರೆ ಅದು ಕರೆಕ್ಟಾಗೆ ಬರ್ತಾ ಇರುತ್ತೆ. ಎಂಡ್ ಆಗ್ತಾ ಬಂತು. ನೆಕ್ಸ್ಟ್ ಒಂದು ಸಾದಿ ನೋಡಿ ಎಂಡ್ ಆಗಕ್ಕೆ ಬಂತು. ಆ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕರೆಕ್ಟಾಗಿ ಹಾಕಬೇಕು, ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡಿ ನಾನು ಒಳಗಡೆ ಜರ್ದೋಸಿ ಹಾಕಿರೋದ್ರಿಂದ ಇದು ಎಂಬೋಸಿಂಗ್ ಎಫೆಕ್ಟ್ ಕಾಣಿಸ್ತಾ ಇದೆ.
ಇಲ್ಲೇ ಮತ್ತೆ ಸಾದಿ ಹಾಕ್ತಾ ಇದ್ದೀನಿ ನಾನು. ಒಂದು ಚಿಕ್ಕದು ಹಾಕ್ತಾ ಇದ್ದೀನಿ. ನೋಡಿ, ಅದು ಎಂಬೋಸಿಂಗ್ ಎಫೆಕ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಲಾಸ್ಟಿಗೆ ಮತ್ತೆ ಚಿಕ್ಕದು ಈ ಸರ್ಕಸೆ ಹಾಕ್ತಾ ಇದ್ದೀನಿ. ನಕ್ಷಿ ನೋಡಿ, 1 by 1 ಆಲ್ಟರ್ನೇಟಾಗಿ ಹಾಕಿದೆ. ನಮ್ಮದು ಬಟರ್ಫ್ಲೈ ಕಂಪ್ಲೀಟ್ ಆಗಿದೆ. 1 by 1 ಹಾಕಿದ್ಮೇಲೆ ಇದು ಕಂಪ್ಲೀಟ್ ಆಗಿದೆ. ನಮ್ಮದು ಬಟರ್ಫ್ಲೈನೂ ಕಂಪ್ಲೀಟ್ ಆಯಿತು. ಹಾಗೆ ಇದೆರಡು ಸ್ಲೀವ್ಸು, ಇದು ಹಾಗೆ ಫ್ರಂಟ್ ನೆಕ್ಕು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.